ಮಾಡೆಲ್ಸ್ಗೆಲ್ಲ ಯಾವ ತರ ಮೇಕಪ್ ಮಾಡಬೇಕು ಅಂತ ಅಚಿಂತ್ಯ ಹೇಳಿರ್ಲಿಲ್ಲ. ಅದೇ ಟೆನ್ಷನ್ನಲ್ಲಿ ಶಂಕರ್, ಈ ಶೋ ಏನಾದ್ರೂ ಫ್ಲಾಪ್ ಆದ್ರೆ ನಮ್ಮಿಬ್ರು ಕರಿಯರ್ ಪರ್ಮನೆಂಟ್ ಆಗಿ ಮುಗ್ದೋಗುತ್ತೆ ಅಂತ ದಿಶಾಗ್ ಹೇಳ್ದ. ದಿಶಾ ಒಂದ್ಸಲ ಡೋರ್ ಕಡೆ ನೋಡಿದ್ಲು. ಅಲ್ಲಿ ಒಂದು ದೊಡ್ಡ ಆರ್ಮ್ ಚೇರ್ ಅಲ್ಲಿ ಅಚಿಂತ್ಯ ಆರಾಮಾಗಿ ಕೂತಿದ್ದ. ಅವನ್ ಹಿಂದಕ್ಕೆ ವಾಲಿ ಕೈ ಕಟ್ಕೊಂಡು ಯಾರನ್ನೂ ಕೇರ್ ಮಾಡಲ್ಲ ಅನ್ನೋ ತರ ಕಾಣ್ತಾ ಇದ್ದ. ಅವನನ್ನ ನೋಡ್ದಾಗ ದಿಶಾಗೆ ಅವನ ಜೊತೆ ಫಸ್ಟ್ ಶೋಗೆ ವರ್ಕ್ ಮಾಡಿದ್ದು ನೆನ್ಪಾಯ್ತು. ಆ ದಿನ ಅವಳನ್ನ ಸಿಕ್ಕಾಪಟ್ಟೆ ವಿಚಾರಣೆ ಮಾಡಿದ್ದ. ಆದ್ರೆ ಇವತ್ತು ಆ ರೀತಿ ಅವಳಿಗೆ ತುಂಬಾ ಇನ್ಸ್ಟ್ರಕ್ಷನ್ ಕೊಡೋ ಇಂಟ್ರೆಸ್ಟ್ ಅಲ್ಲಿ ಇರೋ ತರ ಅವ್ನ್ ಕಾಣಿಸ್ತಾ ಇರ್ಲಿಲ್ಲ. ಅಯ್ಯೋ ರಾಮ, ಅಚಿಂತ್ಯ ಸರ್ ಎಕ್ಸ್ಪ್ರೆಷನ್ ಒಂದ್ಸಲ ನೋಡಿ, ಏನಾಗಿದೆ ಅವರಿಗೆ? ಬೈ ಚಾನ್ಸ್ ನೀವೇನಾದ್ರೂ ಅವರಿಗೆ ಕೋಪ ಬರ್ಸಿದ್ರಾ ಅಂತ ಶಂಕರ್ ಕೇಳ್ದ. ದಿಶಾ ಒಂದ್ಸಲ ಭುಜ ಶೇಕ್ ಮಾಡಿ, ನಂಗೂ ಅದೇ ಅರ್ಥ ಆಗ್ತಿಲ್ಲ, ನಂಗೂ ಅದೇನಾಗಿದೆ ಅಂತ ತಿಳ್ಕೋಬೇಕು ಅಂತ ಅಂದ್ಲು. ಶಂಕರ್ ಮಾತ್ರ ಫುಲ್ ಟೆನ್ಷನ್ ನಲ್ಲಿದ್ದ. ಅವನಿಗೆ ಮೈಯೆಲ್ಲ ನಡುಗೋ ಹಾಗಾಗಿತ್ತು. ಆದ್ರೂ ಸಮಾಧಾನ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ, ಇರ್ಲಿ ಬಿಡಿ, ಸರ್ಗೆ ಅದ್ ಯಾವಾಗ ಯಾಕೆ ಕೋಪ ಬರುತ್ತೆ ಅಂತ ನಮಗೂ ಗೊತ್ತಾಗಲ್ಲ. ಎನಿವೆ, ನಾವದ್ನ ಬಿಟ್ಬಿಡೋಣ, ನಮ್ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ನೀವು ನಿಮ್ ಜಡ್ಜ್ಮೆಂಟ್ ಪ್ರಕಾರನೇ ಈ ಮಾಡೆಲ್ಸ್ಗಳು ಚೆನ್ನಾಗಿ ಕಾಣೋ ಹಾಗೆ ಮಾಡಿ. ಲಾಸ್ಟ್ ಟೈಮ್ ಅವರು ನಿಮ್ ವರ್ಕ್ನ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು, ಸೊ ಇವತ್ತು ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಕೋತೀನಿ ಅಂತ ಅಂದ. ಅವ್ರ ಹಾಗೆ ಮಾತಾಡ್ಕೋತಾ ಇದ್ರು. ದಿಶಾ ಕೈಗಳು ಸುಮ್ನಾಗಿರ್ಲಿಲ್ಲ. ಆದ್ರೆ ಈಗ ಶಂಕರ್ ಅವಳ ಬಗ್ಗೆ ಅಷ್ಟು ಪಾಸಿಟಿವ್ ಆಗಿ ಮಾತಾಡಿದ್ರಿಂದ ಅವಳು ಒಂದ್ಸಲ ಕೆಲ್ಸನ ನಿಲ್ಸಿ ಸ್ಮೈಲ್ ಮಾಡಿದ್ಲು. ಶಂಕರ್ ನಿಜವಾಗ್ಲೂ ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ದ. ಅವನು ಅಚಿಂತ್ಯ ಜೊತೆಲಿ ಇಷ್ಟೊಂದ್ ವರ್ಷ ಕೆಲಸ ಮಾಡಿದಾನೆ ಅಂದ್ರೆ ಅವನಲ್ಲಿ ಖಂಡಿತವಾಗ್ಲೂ ಅಷ್ಟೊಂದು ಸ್ಕಿಲ್, ಕೆಪಬಿಲಿಟಿ ಇದ್ದಿರ್ಬೇಕು. ಅದ್ರ ಜೊತೆಗೆ ಸರ್ವೈವ್ ಆಗೋದ್ ಹೇಗೆ ಅಂತಾನೂ ಗೊತ್ತಿರ್ಬೇಕು. ಆಮೇಲೆ ದಿಶಾ ಮತ್ತೆ ಕಂಪ್ಲೀಟ್ ಆಗಿ ಅವಳ ಕೆಲ್ಸದಲ್ಲೇ ಇನ್ವಾಲ್ವ್ ಆಗಿ ಬಾಕಿ ಎಲ್ಲಾನು ಮರ್ತ್ಬಿಟ್ಲು. ಅವಳಿವತ್ತಿನ ಶೋ ಬಗ್ಗೆ ತುಂಬಾ ಥಿಂಕ್ ಮಾಡಿದ್ಲು, ಹಾರ್ಡ್ ವರ್ಕ್ ಮಾಡಿದ್ಲು. ಅವ್ರಿವತ್ತು ತೋರ್ಸೋ ವೆಹಿಕಲ್ ಅದರ ಸ್ಪೀಡ್ ಮತ್ತೆ ಪವರ್ಗೆ ಫೇಮಸ್ ಆಗಿದ್ರಿಂದ ಇವತ್ತು ಮಾಡೆಲ್ಸ್ ತುಂಬಾ ಲೈವ್ಲಿ ಆಗಿ ಅಟ್ರಾಕ್ಟಿವ್ ಆಗಿ ಕಾಣ್ಬೇಕಿತ್ತು. ದಿಶಾ ಐ ಪ್ಯಾಲೆಟ್ಗಳನ್ನ ತುಂಬಾ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿದ್ಲು. ಮಾಡೆಲ್ಗಳು ತುಂಬಾ ಕೋಲ್ಡ್ ಆಗಿ ಡಾಮಿನೇಟ್ ಮಾಡೋ ತರ ಕಾಣೋ ಬಣ್ಣಗಳನ್ನ ಅವಳು ಚೂಸ್ ಮಾಡ್ಕೊಂಡಿದ್ಲು. ತುಟಿಗಳಿಗೆ ಬೋಲ್ಡ್ ಶೇಡ್ ಇರೋ ರೆಡ್ ಕಲರ್ ಹಾಕಿ ಅದನ್ನ ಫಿನಿಶ್ ಮಾಡೋಕೆ ಡಾರ್ಕ್ ಬ್ರೌನ್ ಲಿಪ್ ಲೈನರ್ನ ಯೂಸ್ ಮಾಡಿದ್ಲು. ಕೆನ್ನೆಗಳ ಮೇಲೆ ಶಾರ್ಪ್ ಎಡ್ಜ್ಗಳು ಎದ್ ಕಾಣೋ ಹಾಗೆ ಮಾಡಿದ್ರಿಂದ ಮಾಡೆಲ್ಗಳು ಇನ್ನೂ ಆಂಗ್ಯುಲರ್ ಆಗಿ ಕಾಣ್ತಾ ಇದ್ರು. ಒಟ್ಟಾರೆಯಾಗಿ ಮಾಡೆಲ್ಗಳು ತುಂಬಾ ಧೈರ್ಯಶಾಲಿಗಳ ಥರ ಪವರ್ಫುಲ್ ಆಗಿ ಕಾಣ್ತಾ ಇದ್ರು. ಪುಣ್ಯಕ್ಕೆ ಹೆಚ್ಚಿನ ಮಾಡೆಲ್ಗಳು ಶಾರ್ಟ್ ಹೇರ್ ಮಾಡ್ಕೊಂಡಿದ್ರು. ದಿಶಾ ಅವರ ಹೇರ್ ಸ್ಟೈಲ್ಸ್ನ ಮೇಕಪ್ಗೆ ಮ್ಯಾಚ್ ಮಾಡೋ ತರ ಸೆಟ್ ಮಾಡಿದ್ರೆ ಸಾಕಾಗಿತ್ತು. ಒಬ್ಬೊಬ್ಬರಾಗೆ ಮಾಡೆಲ್ಗಳು ಮೇಕಪ್ ಚೇರಿಂದ ಎದ್ದು ಇವೆಂಟ್ಗಿಂತ ಮುಂಚಿನ ಪ್ರಿಪರೇಷನ್ ಆಗ್ತಾ ಇದ್ದ ಎಕ್ಸಿಬಿಷನ್ ಹಾಲ್ ಕಡೆ ಹೋದ್ರು. ದಿಶಾಗೆ ಲಾಸ್ಟ್ ಟೈಮೇ ಎಕ್ಸ್ಪೀರಿಯನ್ಸ್ ಇದ್ದಿದ್ದ ಕಾರಣದಿಂದ ಇವತ್ತು ತುಂಬಾ ಕ್ವಿಕ್ ಆಗಿ ಮೇಕಪ್ ಮಾಡಿದ್ಲು. ಅವಳ ಫಿಂಗರ್ಸ್ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತಿದ್ವು. ಲಾಸ್ಟ್ ಮಾಡೆಲ್ ರೆಡಿಯಾಗಿ ಚೇರಿಂದ ಎದ್ದಾಗ ದಿಶಾ ಹತ್ರ ಇನ್ನೂ 15 ನಿಮಿಷ ಎಕ್ಸ್ಟ್ರಾ ಉಳಿದಿತ್ತು. ಲಾಸ್ಟ್ ಮಾಡೆಲ್ ಕೂಡ ಖುಷಿಯಾಗಿ ಅಲ್ಲಿಂದ ಹೋದ ನಂತರ ದಿಶಾ ಮತ್ತೆ ಶಂಕರ್ ಒಂದ್ಸಲ ಮುಖ ನೋಡ್ಕೊಂಡು ನೆಮ್ಮದಿಯಾಗಿ ನಿಟ್ಟುಸ್ರು ಬಿಟ್ರು. ಅವ್ರು ಅಂತೂ ಇಂತೂ ಅನ್ಕೊಂಡಿದ್ ಕೆಲ್ಸನ ನೀಟಾಗಿ ಮಾಡಿ ಮುಗಿಸಿದ್ರು. ಹಾಗಂತ ಅವರು ಈಗ್ಲೇ ರಿಲ್ಯಾಕ್ಸ್ ಆಗಕ್ಕೆ ಸಾಧ್ಯ ಇರ್ಲಿಲ್ಲ. ಶಂಕರ್ ಎದ್ ನಿಂತು ಡೋರ್ ಹತ್ರ ಲೈನ್ ಆಗಿ ನಿಂತು ವೇಟ್ ಮಾಡ್ತಿದ್ದ ಮಾಡೆಲ್ಗಳನ್ನ ಒಂದ್ಸಲ ಚೆಕ್ ಮಾಡ್ದ. ಅವ್ನ್ ಸಡನ್ ಆಗಿ ಟೆನ್ಷನ್ ಅಲ್ಲಿ, ನಾವಿವತ್ತು 30 ಜನ ಮಾಡೆಲ್ಸ್ನ ಕರ್ಸಿದ್ವಿ ಅಲ್ವಾ, ನಂಗ್ಯಾಕೀಗ ಬರೀ 29 ಜನ ಮಾತ್ರ ಕಾಣಿಸ್ತಾ ಇದಾರೆ ಅಂತ ಕೇಳ್ದ. ದಿಶಾ ಶಂಕರ್ನ ಒಂದ್ಸಲ ಶಾಕ್ ಅಲ್ಲಿ ನೋಡಿದ್ಲು. ಅವಳು ಕೆಲ್ಸದಲ್ಲಿ ಕಂಪ್ಲೀಟ್ ಇನ್ವಾಲ್ವ್ ಆಗಿದ್ರಿಂದ ಅವಳಿಗೆ ಎಷ್ಟು ಮುಖಕ್ ಮೇಕಪ್ ಮಾಡಿದೀನಿ ಅಂತ ಕೌಂಟ್ ಮಾಡ್ಕೊಂಡಿರ್ಲಿಲ್ಲ. ಶಂಕರ್ ಟೆನ್ಷನ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡೋಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ಭಯಕ್ಕೆ ಕೈಕಾಲೇ ನಡ್ಗೋ ತರ ಆಗ್ತಾ ಇತ್ತು. ಅವನ್ ಹಣೆ ಮೇಲೆ ಬೆವರಿನ ಸಾಲ್ಗಳು ಮೂಡಿದ್ವು. ಅವನ್ ಕೈ ಹಿಸಕ್ತಾ, ಮುಗೀತು, ನನ್ ಕತೆ ಮುಗೀತು, ಇಲ್ಲಿಗೆ ನನ್ ಕರಿಯರ್ ಸರ್ವನಾಶ ಆಯ್ತು. ನಂಗೆ ಚೆನ್ನಾಗ್ ನೆನ್ಪಿದೆ, ನಾನು ಈ ಶೋಗೆ 30 ಜನ ಮಾಡೆಲ್ಸ್ನ ಕರ್ಸಿದ್ದೆ. ಆದ್ರೆ ಒಬ್ಳು ಮಾಡೆಲ್ ಅದ್ ಹೇಗ್ ಮಿಸ್ ಆಗಕ್ ಸಾಧ್ಯ ಅಂತಾನೆ ಗೊತ್ತಾಗ್ತಾ ಇಲ್ಲ ನಂಗೆ ಅಂತ ಅಂದ. ಅಚಿಂತ್ಯ ತಕ್ಷಣ ಡೈರೆಕ್ಟ್ ಆಗಿ ದಿಶಾ ನೋಡ್ತಾ, ಅದ್ರ ಬದಲು ನೀನ್ ಹೋಗು ಅಂತ ಹೇಳ್ದ. ಅವನನ್ನ ನೋಡ್ತಾ ಇದ್ದ ಹಾಗೆ ದಿಶಾ ಪ್ಯಾನಿಕ್ ಆಗಿ ದೊಡ್ಡದಾಗಿ ಕಂಡ್ಬಿಟ್ಲು. ಅವಳು ಕ್ವಿಕ್ ಆಗಿ ರಿಯಾಕ್ಟ್ ಮಾಡ್ತಾ, ವಾಟ್, ನೋ ವೇ, ನನ್ ಕೈಲಿ ಸಾಧ್ಯನೇ ಇಲ್ಲ, ನಾನೊಬ್ಳು ಮೇಕಪ್ ಆರ್ಟಿಸ್ಟ್ ಅಷ್ಟೇ, ನಾನ್ ಯಾವ ಕಾರಣಕ್ಕೂ ಸ್ಟೇಜ್ ಮೇಲೆಲ್ಲ ಹೋಗಲ್ಲ ಅಂತ ಅಂದ್ಲು. ಒಂದ್ ವೇಳೆ ದಿಶಾಗೆ ಏನೋ ಒಂದು ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಅದನ್ನ ಮಾಡು ಅಂತ ನಾವು ಫೋರ್ಸ್ ಮಾಡಬಾರ್ದು ಅಲ್ವಾ, ಇದರಿಂದ ನಾವು ಅವ್ರಿಗೆ ಕಷ್ಟ ಕೊಟ್ಟ ಹಾಗಾಗತ್ತೆ ಅಂತ ಒಂದು ವಾಯ್ಸ್ ಕೇಳಿಸ್ತು. ಅವ್ರು ಯಾರ ಗಮನಕ್ಕೂ ಬರ್ದೇ ಇದ್ದ ಹಾಗೆ ಆತ್ರೇಯ ಅಲ್ಲಿಗೆ ಬಂದಿದ್ದ. ಅವನು ಆ ಡ್ರೆಸ್ಸಿಂಗ್ ಏರಿಯಾದಲ್ಲಿದ್ದ. ಅವನು ಡೋರ್ ಫ್ರೇಮಿಗೆ ಒರ್ಗಿ ಪಾಕೆಟ್ ಒಳಗೆ ಕೈ ಹಾಕೊಂಡು ನಿಂತಿದ್ದ. ಅವನು ಇವ್ರ ಕಡೆ ನೋಡಿ ಏನೋ ಕಾಮಿಡಿ ಮಾಡೋ ತರ ಸ್ಮೈಲ್ ಮಾಡ್ತಾ ಇದ್ದ.
ಒಬ್ಳು ಹುಡುಗಿಗೆ ಇಷ್ಟ ಇಲ್ದೇ ಇರೋದನ್ನ ಮಾಡೋಕೆ ಫೋರ್ಸ್ ಮಾಡೋದು ಜೆಂಟಲ್ಮೆನ್ಗಳ ಲಕ್ಷಣ ಅಲ್ಲ. ಏನಂತೀಯ ಚಿಂತ್ಯಾ? ಹೌದು ತಾನೆ ಅಂತ ಆತ್ರೇಯ ಕೇಳ್ದ. ಅವ್ನ್ ಬಂದಿದ್ರಿಂದ ಇಡೀ ಸಿಚುಯೇಷನ್ ಇನ್ನೂ ಆಕ್ವರ್ಡ್ ಆಗಿತ್ತು. ಆತ್ರೇಯ ಸೀರಿಯಸ್ ಆಗಿ ಅವನ್ನೇ ನೋಡ್ತಾ, ಅವತ್ ನೀನೇ ನಮ್ಮಿಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ತಾನೆ ಅಂತ ಅಂದ. ಅಚಿಂತ್ಯ ದಿಶಾನೇ ವಿಚಾರಣೆ ಮಾಡೋ ಹಾಗೆ ನೋಡ್ತಾ, ಹಾಗಾದ್ರೆ ದಿಶಾ ಯಾಕೆ ನೀವಿಬ್ರು ಮೊದ್ಲಿಂದಾನೇ ಒಬ್ರಿಗೊಬ್ರು ಗೊತ್ತು ಅನ್ನೋ ಹಾಗೆ ಆಡ್ತಿದ್ದಾಳೆ? ದಿಶಾ, ನೀನೇನಾದ್ರೂ ಇವನ್ ಗೊತ್ತಿಲ್ಲ ಅನ್ನೋ ಥರ ಆಕ್ಟ್ ಮಾಡ್ತಾ ಇದೀಯಾ? ನಿಜ ಹೇಳು ಅಂತ ಕೇಳ್ದ. ಅವನ ನೋಟ ಹೇಗಿತ್ತು ಅಂದ್ರೆ, ದಿಶಾಗೆ ಗಂಟ್ಲಿಂದ ವಾಯ್ಸೇ ಹೊರಡ್ಲಿಲ್ಲ. ಅವಳು ಅವನ್ ಹೇಳ್ತಾ ಇರೋದು ನಿಜ ಅಲ್ಲ ಅನ್ನೋಕೆ ಬಾಯಿ ತೆರೆದ್ಲು. ಆದ್ರೆ ಅವಳಿಗೂ ಅದ್ರ ಬಗ್ಗೆ ಶೋರ್ ಇರ್ಲಿಲ್ಲ. ಅವಳೀಗ ಏನ್ ಹೇಳಿದ್ರೆ ಸರಿ ಇರುತ್ತೆ? ಆತ್ರೇಯ ಅವನ್ ತಮ್ಮನ ಭುಜದ ಮೇಲೆ ಕೈ ಇಟ್ಟು ಲೈಟ್ ಆಗಿ ಪ್ರೆಸ್ ಮಾಡಿ, ಹುಡ್ಗಿರ್ ಜೊತೆ ಜೆಂಟಲ್ ಆಗಿ ನಡ್ಕೊಳ್ಳೋದನ್ನ ಕಲಿಯ ಚಿಂತ್ಯ. ನಾನ್ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ, ಬಟ್ ಮೇ ಬಿ ನಾವು ಮೊದ್ಲು ಎಲ್ಲೋ ಮೀಟ್ ಆಗಿದ್ವಿ ಅನ್ಸುತ್ತೆ ಅಂತ ಹೇಳ್ದ. ಅವನ ಮಾತ್ ಕೇಳಿ ದಿಶಾ ಒಂದ್ ಕ್ಷಣ ದಂಗಾಗಿ ನಿಂತ್ಬಿಟ್ಲು. ಅವಳಿಗೆ ಈಗ ಏನನ್ ನಂಬೇಕು, ಏನನ್ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಅಚಿಂತ್ಯ ಅವನ ಅಣ್ಣನ ಮುಂದೆ ಬಂದು ದಿಶಾಗೆ ಕಾಣ್ದೇ ಇರೋ ತರ ಅಡ್ಡ ನಿಂತ. ನನಗೆ ನಿನ್ನ ಎಕ್ಸ್ಪ್ಲನೇಷನ್ ಕೇಳಕ್ಕೆ ಆಮೇಲೆ ತುಂಬಾ ಟೈಮ್ ಸಿಗುತ್ತೆ, ಬಟ್ ದಿಶಾ, ನಾನ್ ನಿನಗೆ ಒಂದು ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನಿಂಗ್ ನಿಜವಾಗ್ಲೂ ಸ್ಟೇಜ್ ಮೇಲೆ ಹೋಗೋಕ್ ಇಷ್ಟ ಇಲ್ವಾ ಅಂತ ಕೇಳ್ದ. ದಿಶಾ ತುಟಿ ಮುಚ್ಕೊಂಡು ಹೆಸಿಟೇಟ್ ಮಾಡ್ತಾ ನಿಂತ್ಲು. ಆತ್ರೇಯ ಅವಳಿಗೆ ಹೆಲ್ಪ್ ಮಾಡೋ ಹಾಗೆ, ನೀನ್ ಈ ತರ ಮಾಡೋದನ್ನ ಬಿಡ್ಬೇಕು ಅಚಿಂತ್ಯ, ನೀನ್ ಇದನ್ನ ಕಂಟಿನ್ಯೂ ಮಾಡಿದ್ರೆ ತುಂಬಾ ಪೆಥೆಟಿಕ್ ಆಗಿ ಕಾಣಿಸ್ತೀಯ ಅಷ್ಟೇ ಅಂತ ಹೇಳ್ದ. ಅಚಿಂತ್ಯ ಅವನ ಅಣ್ಣನ ಇಗ್ನೋರ್ ಮಾಡಿ, ನಾನ್ ನಿನಗ್ ದುಡ್ಡು ಕೊಡ್ತೀನಿ ದಿಶಾ, ನಿನಗ್ ಎಷ್ಟ್ ದುಡ್ಡು ಬೇಕು ಅಂತ ಹೇಳು ಅಷ್ಟೇ. ನೀನ್ ನನಗ್ ಎಷ್ಟ್ ದುಡ್ಡು ಬೇಕು ಅಂತ ಹೇಳಿದ್ರೆ ಸಾಕು, ನಾನು ಅಷ್ಟನ್ನು ಕೊಡ್ತೀನಿ, ನಿನ್ ಪ್ರೈಸ್ ಹೇಳು ಅಂತ ಅಂದ. ದಿಶಾ ಫರ್ಮ್ ಆಗಿ, ನಾನ್ ನಿಮಗಾಗ್ಲೇ ಹೇಳಿದೀನಿ ಸರ್, ನೀವ್ ನನಗೆ 1 ಕೋಟಿ ಕೊಡ್ತೀನಿ ಅಂದ್ರು ನಾನ್ ಇದನ್ನ ಮಾಡಲ್ಲ ಅಂತ ಅಂದ್ಲು. ಅಷ್ಟ್ರಲ್ಲಿ ಆತ್ರೇಯ ಮಾತಾಡೋಕೆ ಶುರು ಮಾಡ್ದ. ಅವನ ವಾಯ್ಸ್ ಈಗ ಜೆಂಟಲ್ ಆಗಿತ್ತು, ಫರ್ಮ್ ಆಗಿತ್ತು. ದಿಶಾ, ಅಚಿಂತ್ಯ ಕೆಲವು ವರ್ಷಗಳಿಂದ ಈ ಎಕ್ಸಿಬಿಷನ್ಗೋಸ್ಕರ ಕೆಲಸ ಮಾಡ್ತಾ ಬಂದಿದ್ದಾನೆ. ಇದು ಅವನ ಎಲ್ಲ 8 ಪ್ರಾಜೆಕ್ಟ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್. ನಿಂಗೆ ನಿಂದೇ ಆದ ಕಾರಣಗಳಿವೆ, ಅಂಡ್ ನೀನು ನಿನ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತೀಯ ಅಂತ ನನಗೂ ಗೊತ್ತು. ಆದ್ರೆ ಈ ಒಂದು ಸಲ ನೀನು ಎಕ್ಸ್ಕ್ಯೂಸ್ ಮಾಡಕ್ಕಾಗಲ್ವಾ? ನೀನು ಈ ಒಂದ್ ಹೆಲ್ಪ್ ಮಾಡಿದ್ರೆ ಈಗ ಸಮಸ್ಯೆ ಎದುರಿಸ್ತಾ ಇರೋ ಎಷ್ಟೋ ಜನದ ಕೆರಿಯರ್ಗಳನ್ನ ನೀನು ಸೇವ್ ಮಾಡ್ದ ಹಾಗಾಗತ್ತೆ. ಒಂದ್ ವೇಳೆ ನೀನ್ ಇನ್ನೂ ರೆಫ್ಯೂಸ್ ಮಾಡಿದ್ರೆ ನಾವು ಬೇಕಾದ್ರೆ ಇನ್ನೊಂದಷ್ಟು ಡಿಸ್ಕಸ್ ಮಾಡಿ ಇನ್ನೂ ಸ್ವಲ್ಪ ಕನ್ಸೆಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಫಾರಿನ್ನಿಂದ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ನ ಕರೆಸಿ ನಿನ್ ಚಿಕ್ಕಪ್ಪಂಗೆ ಕಂಪ್ಲೀಟ್ ಆಗಿ ಹುಷಾರಾಗೋ ತನಕ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳ್ದ. ಅವನು ಮಾತಾಡಿದ ಅಷ್ಟು ಹೊತ್ತು ದಿಶಾನೇ ನೋಡ್ತಾ ಇದ್ದ. ಅವನ ಮಾತು ತುಂಬಾ ಫರ್ಮ್ ಆಗಿದ್ರು ಅವನ ನೋಟ ತುಂಬಾ ಸೀರಿಯಸ್ ಆಗಿತ್ತು, ಕಂಫರ್ಟ್ ಕೊಡೋ ತರ ಇತ್ತು. ಜೊತೆಗೆ ಅವನು ಅಚಿಂತ್ಯನ್ ತರ ದುಡ್ಡಿನ ಆಸೆ ತೋರಿಸ್ತಾ ಇರ್ಲಿಲ್ಲ, ಬದ್ಲಿಗೆ ಪರಿಸ್ಥಿತಿನ ಅರ್ಥ ಮಾಡಿಸಿ ಅದ್ರಿಂದ ಅವಳಿಗೂ ಲಾಭ ಆಗೋ ತರ ಮಾತಾಡಿದ್ದ. ಅವನ ಮಾತ್ ಕೇಳಿಸ್ಕೊತಾನೆ ಇರ್ಬೇಕು ಅಂತ ಅನ್ನಿಸ್ತಾ ಇತ್ತು. ದಿಶಾ ಯಾವಾಗ್ಲೂ ಶ್ಯಾಡೋ ಜೊತೆ ಇರೋ ತರನೇ ಇವಾಗ್ಲೂ ಅನ್ನಿಸ್ತಾ ಇತ್ತು. ಒಂದ್ ವೇಳೆ ಆತ್ರೇಯನೇ ಶ್ಯಾಡೋ ಆಗಿದ್ರೆ ಅವನು ನಾನು ಅಚಿಂತ್ಯಾಗ್ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೋತಾ ಇರ್ಬೋದಾ ಅಂತ ದಿಶಾ ಯೋಚನೆ ಮಾಡಿದ್ಲು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.